ಎಲ್ಲರ ತಲೆಯಲ್ಲಿ ಒಂದು ಮ್ಯಾಟ್ರ್ ಓಡ್ತಾ ಇರುತ್ತೆ. ಲಾಭದಲ್ಲಿ ಟ್ಯಾಕ್ಸ್ ಪಡೆಯುವ ಸರ್ಕಾರ ನಷ್ಟದಲ್ಲಿ ನೆರವಿಗೆ ಬರುತ್ತಾ ಅನ್ನೋದು ವಾಡಿಕೆ. ನಿಜವಾಗಲೂ ಸರ್ಕಾರದಿಂದ ಪ್ರಾವಿಷನ್ ಏನಿದೆ ನಷ್ಟವನ್ನು ಸರಿಪಡಿಸಲು? ವಿಡಿಯೋ ಮುಂದೆ ಇದೆ ನೋಡಿ. ವ್ಯಾಪಾರದಲ್ಲಿ ನಷ್ಟವಾದರೆ ತೆರಿಗೆ ವಿನಾಯಿತಿ ಪಡೆಯುವುದು ಹೇಗೆ? ಸಾರ್ವಜನಿಕರು ತಿಳಿಯಲೇಬೇಕಾದ ಕಾನೂನು ಮಾಹಿತಿ. ವರದಿ ದಡಲ್ಪಡಲ್ ನ್ಯೂಸ್. ವ್ಯಾಪಾರ ಅಥವಾ ಬಿಸಿನೆಸ್ ಅಂದ ಮೇಲೆ ಅಲ್ಲಿ ಲಾಭ ಮತ್ತು ನಷ್ಟ ಎರಡೂ ಇರುವುದು ಸಹಜ. ಲಾಭ ಬಂದಾಗ ಸರ್ಕಾರಕ್ಕೆ ತೆರಿಗೆ, ಟ್ಯಾಕ್ಸ್ ಪಾವತಿಸುವ ಉದ್ಯಮಿಗಳು ಒಂದು ವೇಳೆ ನಷ್ಟ ಅನುಭವಿಸಿದರೆ ಕಾನೂನಿನಲ್ಲಿ ಅವರಿಗೆ ಸಿಗುವ ಸೌಲಭ್ಯಗಳೇನು ಎಂಬ ಬಗ್ಗೆ ಜಾಗೃತರಾಗಿರುವುದು ಅಗತ್ಯ. ಆದಾಯ ತೆರಿಗೆ ಕಾಯ್ದೆ 1961ರ ಅಡಿಯಲ್ಲಿ ನಷ್ಟ ಅನುಭವಿಸಿದವರಿಗಾಗಿ ಇರುವ ಪ್ರಮುಖ ಕಾನೂನು ಕ್ರಮಗಳು ಇಲ್ಲಿವೆ. 1. ನಷ್ಟದ ಹೊಂದಾಣಿಕೆ, ಸೆಟ್ ಆಫ್ ಲಾಸಸ್. ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯು ಒಂದು ಉದ್ಯಮದಲ್ಲಿ ನಷ್ಟ ಅನುಭವಿಸಿ ಮತ್ತೊಂದು ಮೂಲದಿಂದ ಲಾಭ ಗಳಿಸುತ್ತಿದ್ದರೆ ಆ ನಷ್ಟವನ್ನು ಲಾಭದ ಎದುರು ಸರಿದೂಗಿಸಬಹುದು. ಇದರಿಂದ ಉದ್ಯಮಿ ಪಾವತಿಸಬೇಕಾದ ಒಟ್ಟು ತೆರಿಗೆಯ ಮೊತ್ತ ಗಣನೀಯವಾಗಿ ಕಡಿಮೆಯಾಗುತ್ತದೆ. 2. 8 ವರ್ಷಗಳವರೆಗೆ ನಷ್ಟ ಕೊಂಡೊಯ್ಯುವ ಅವಕಾಶ, ಕ್ಯಾರಿ ಫಾರ್ವರ್ಡ್. ಪ್ರಸಕ್ತ ವರ್ಷದಲ್ಲಿ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿದ್ದರೆ ಆ ನಷ್ಟದ ಮೊತ್ತವನ್ನು ಮುಂದಿನ 8 ವರ್ಷಗಳವರೆಗೆ ಕೊಂಡೊಯ್ಯಲು ಕಾನೂನು ಅವಕಾಶ ನೀಡುತ್ತದೆ. ಅಂದರೆ ಮುಂದಿನ ವರ್ಷಗಳಲ್ಲಿ ಲಾಭ ಬಂದಾಗ ಈ ಹಳೆಯ ನಷ್ಟದ ಮೊತ್ತವನ್ನು ಅದರಲ್ಲಿ ಕಳೆದು ಡಿಡಕ್ಟ್ ಉಳಿದ ಲಾಭಕ್ಕೆ ಮಾತ್ರ ತೆರಿಗೆ ಕಟ್ಟಿದರೆ ಸಾಕು. 3. ಐಟಿಆರ್ ಸಲ್ಲಿಕೆ ಅತ್ಯಗತ್ಯ. ಬಹಳಷ್ಟು ಜನರು ನಷ್ಟವಾದಾಗ ಆದಾಯ ತೆರಿಗೆ ರಿಟರ್ನ್ಸ್ ಐಟಿಆರ್ ಸಲ್ಲಿಸುವುದಿಲ್ಲ. ಆದರೆ ನೀವು ಅನುಭವಿಸಿದ ನಷ್ಟದ ಲಾಭವನ್ನು ಮುಂದಿನ ವರ್ಷಗಳಲ್ಲಿ ಪಡೆಯಬೇಕೆಂದರೆ ನಿಗದಿತ ಸಮಯದೊಳಗೆ ಐಟಿಆರ್ ಸಲ್ಲಿಸುವುದು ಕಡ್ಡಾಯ. ಇಲ್ಲದಿದ್ದರೆ ನಷ್ಟವನ್ನು ಮುಂದಿನ ವರ್ಷಕ್ಕೆ ಕೊಂಡೊಯ್ಯುವ ಹಕ್ಕನ್ನು ಕಳೆದುಕೊಳ್ಳಬೇಕಾಗುತ್ತದೆ. 4. ಟಿಡಿಎಸ್ ರೀಫಂಡ್ ಪಡೆಯಿರಿ. ವ್ಯಾಪಾರ ಅಥವಾ ವೃತ್ತಿಪರ ಸೇವೆಗಳ ಹಣ ಪಾವತಿಯಲ್ಲಿ ಈಗಾಗಲೇ ಟಿಡಿಎಸ್ ಕಟ್ ಆಗಿದ್ದು, ವರ್ಷದ ಕೊನೆಯಲ್ಲಿ ನಿಮ್ಮ ಒಟ್ಟು ಲೆಕ್ಕಾಚಾರವು ನಷ್ಟದಲ್ಲಿದ್ದರೆ ನೀವು ಪಾವತಿಸಿದ ಆ ಹೆಚ್ಚುವರಿ ತೆರಿಗೆಯನ್ನು ರೀಫಂಡ್ ರೂಪದಲ್ಲಿ ವಾಪಸ್ ಪಡೆಯಲು ಅರ್ಹರಾಗಿರುತ್ತೀರಿ. 5. ದಿವಾಳಿ ಸ್ಥಿತಿಯಲ್ಲಿ ಕಾನೂನು ರಕ್ಷಣೆ. ಸಾಲದ ಸುಳಿಗೆ ಸಿಲುಕಿ ಬಿಸಿನೆಸ್ ಸಂಪೂರ್ಣ ನಷ್ಟವಾದಾಗ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಐಬಿಸಿ ಅಡಿಯಲ್ಲಿ ಕಾನೂನು ರಕ್ಷಣೆ ಪಡೆಯಬಹುದು. ಇದು ಉದ್ಯಮಿಗಳು ಕಾನೂನಾತ್ಮಕವಾಗಿ ಸಾಲ ಇತ್ಯರ್ಥಪಡಿಸಲು ಮತ್ತು ಹೊಸದಾಗಿ ಉದ್ಯಮ ಆರಂಭಿಸಲು ದಾರಿ ಮಾಡಿಕೊಡುತ್ತದೆ. ಸಾರ್ವಜನಿಕರಿಗೆ ಕಿವಿಮಾತು: ವ್ಯಾಪಾರದಲ್ಲಿ ನಷ್ಟವಾದಾಗ ಧೃತಿಗೆಡದೆ ಸರಿಯಾದ ಲೆಕ್ಕಪತ್ರಗಳನ್ನು ನಿರ್ವಹಿಸಿ ಮತ್ತು ತೆರಿಗೆ ಸಲಹೆಗಾರರ ಸಹಾಯದೊಂದಿಗೆ ಐಟಿಆರ್ ಫೈಲ್ ಮಾಡಿ. ಸರ್ಕಾರದ ಈ ಕಾನೂನುಬದ್ಧ ಸೌಲಭ್ಯಗಳನ್ನು ಬಳಸಿಕೊಳ್ಳುವುದು ಪ್ರತಿಯೊಬ್ಬ ಜಾಗೃತ ಉದ್ಯಮಿಯ ಹಕ್ಕು.